ಇಡೀ ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಪ್ರಕರಣ ಬಗೆದಷ್ಟು ಕೂಡ ಡ್ರಗ್ಸ್ ಜಾಲದ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಇದಕ್ಕಿಂತ ಆತಂಕಕಾರಿ ವಿಚಾರ ಇನ್ನೇನ್ರ ಇದೆ. ಮಾಸ್ಟರ್ ಮೈಂಡ್ಗಳು, ಕಿಂಗ್ ಪಿನ್ಗಳ ರಹಸ್ಯ ಕೂಡ ಬಯಲಾಗಿದೆ. ಡ್ರಗ್ಸ್ ತಯಾರಿಸೋದಕ್ಕೆ ಈ ಮಾಸ್ಟರ್ ಪ್ಲಾನ್ ಹೇಗಿತ್ತು ಗೊತ್ತಾ ಇವ್ರುಗಳದು? ಪೊಲೀಸರಿಗೆ ಅನುಮಾನ ಬಾರದಂತೆ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. 2 ಡಿವಿಷನ್, 3 ಸ್ಟೇಷನ್, 3 ಕಿಲೋಮೀಟರ್ ಅಂತರದಲ್ಲಿ ಫ್ಯಾಕ್ಟರಿ, 3 ಠಾಣೆಯ ಗಡಿಯಲ್ಲೇ ಫ್ಯಾಕ್ಟರಿಯನ್ನ ಕಿಲಾಡಿಗಳು ಓಪನ್ ಮಾಡ್ಕೊಂಡಿದ್ರು. ಆವಲಹಳ್ಳಿ, ಬಾಗ್ಲೂರು, ಕೊತ್ನೂರು ಗಡಿಯಲ್ಲೇ ಫ್ಯಾಕ್ಟರಿಗಳಿದ್ವು. 3 ಠಾಣೆಯ ಪೊಲೀಸರು ಕೂಡ ಎಂಟ್ರಿ ಆಗದಂತಹ ನಿರ್ಜನ ಪ್ರದೇಶ ಇದು. ಆಯಾಕಟ್ಟಿನ ಸ್ಥಳಗಳನ್ನೇ ಆರಿಸಿಕೊಂಡು ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಓಪನ್ ಮಾಡ್ಕೊಂಡಿದ್ರು. ಫೈನಲಿ ಇಷ್ಟು ದಿನಗಳ ಮೇಲಾದ್ರೂ ಇದು ಪತ್ತೆಯಾಗಿದೆ ಅನ್ನೋದೇ ಖುಷಿ ವಿಚಾರ. ರಾಜಧಾನಿ ಬೆಂಗಳೂರನ್ನ ನೀವೇನು ಡ್ರಗ್ಸ್ ಜಿಲ್ಲೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ತರ ಡ್ರಗ್ಸ್ ತಯಾರಿಕಾ ಘಟಕವನ್ನ ಇವರು ಓಪನ್ ಮಾಡ್ಕೊಂಡಿದ್ರು ಅಂತ ಹೇಳಿ. ಈ ಬಾಗ್ಲೂರು, ಕೊತ್ನೂರು ಈ ಭಾಗಗಳಲ್ಲೆಲ್ಲ ನೈಜೀರಿಯಾ ದೇಶದ ಪ್ರಜೆಗಳಿರ್ಬೋದು, ಬೇರೆ ಬೇರೆ ವಿದೇಶಿ ಪ್ರಜೆಗಳಿದ್ದಾರೆ. ಪೊಲೀಸರು ಎಂಟ್ರಿ ಕೊಡದಂತ ನಿರ್ಜನ ಪ್ರದೇಶಗಳನ್ನ ಇವರು ಫ್ಯಾಕ್ಟರಿ ತರ ಮಾಡ್ಕೊಂಡಿರ್ತಾ ಇದ್ರು. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ. ಸಿಸಿಬಿ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಸಿಸಿಬಿ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಕೇಸ್ ಸಂಬಂಧ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಇದರಿಂದ ಯಾರಿದ್ದಾರೆ? ಪ್ರಶ್ನೆ ಏನಂದ್ರೆ, ಇದು ಒಂದಿನ 2 ದಿನದಲ್ಲಿ ಓಪನ್ ಆಗಿರೋದಲ್ಲ. ಈ 3 ಕಡೆ 3 ಫ್ಯಾಕ್ಟರಿಗಳಿದೆಯಲ್ಲ, ಇಷ್ಟು ದಿನಗಳಾದ್ರೂ ಕೂಡ ಗೊತ್ತಾಗ್ಲೇ ಇಲ್ವಾ ಅಂತ ಮಹಾರಾಷ್ಟ್ರ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಇವಾಗ ಗೊತ್ತಾಯ್ತು, ಓಕೆ ಸಂತೋಷ, ಅದನ್ನ ಕ್ಲೋಸ್ ಮಾಡಿಸಿದ್ರು, ಎಲ್ಲ ಓಕೆ. ಇಷ್ಟು ದಿನ ಗೊತ್ತಾಗ್ಲಿಲ್ವಾ? ಇಷ್ಟು ದಿನ ಹಂಗಾರೆ ಯಾವ ತರ ನಡೆಸ್ತಾ ಇದ್ರು ಪೊಲೀಸರು? ಯಾವ ತರ ನೈಟ್ ಬೀಟ್ಗೆ ಹೋಗೋರು, ರಾತ್ರಿ ಗಸ್ತು ಯಾವ ತರ ತಿರುಗ್ತಾ ಇದ್ರು? ಹೊಯ್ಸಳ ಯಾವ ತರ ಕೆಲಸ ಮಾಡ್ತಾ ಇತ್ತು? ಈ ಅಂಥ ಜಾಗಗಳನ್ನ ಅವ್ರಿಗೆ ಕೊಟ್ಟವ್ರು ಯಾರು? ಆ ಜಾಗದ ಓನರ್ ಯಾರು? ಈ ಡ್ರಗ್ಸ್ ಕಂಪನಿಯನ್ನ ಈ ಫ್ಯಾಕ್ಟರಿ ಓಪನ್ ಮಾಡಿದಂಥ ಮಾಲೀಕ ಯಾರು? ಆ ಕಿರಾತಕ ಯಾರು? ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರು? ಕರ್ನಾಟಕದವ್ರು ಎಷ್ಟು ಜನ ಇದ್ರು? ಬೇರೆ ರಾಷ್ಟ್ರದವ್ರು ಎಷ್ಟು ಜನ ಇದ್ರು? ಇದೆಲ್ಲ ಗೊತ್ತಾಗ್ಬೇಕಲ್ಲ. ಬೇರೆ ರಾಜ್ಯದವ್ರು ಎಷ್ಟು ಜನ ಇದ್ರು?